ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಕಲ್ಪ ಮಿರಾಕಲ್ ವೈಬ್. ನಾನು ರೋಶ್ನಿ. ಬಹಳ ಪ್ರಯತ್ನ ಪಡ್ತಿದ್ದೀರಾ, ಆದರೂ ನಿಮಗೆ ಇದರಿಂದ ಏನು ರಿಸಲ್ಟ್ ಸಿಗ್ತಾ ಇಲ್ಲ. ನಿಮ್ಮ ಎನರ್ಜಿ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ನಿಮ್ಮಲ್ಲಿ ಬ್ಲಾಕೇಜ್ ಇದೆ, ಏನು ಕೆಲಸ ಹಿಡಿದ್ರೂ ನಿಮಗೆ ಆಗ್ತಾ ಇಲ್ಲ, ದುಡ್ಡಿನ ತೊಂದರೆ ತುಂಬ ಹೆಚ್ಚಾಗಿದೆ ಅನ್ನೋದಾದರೆ, ದೀಪಾವಳಿ ದಿನ ನಿಮ್ಮ ಕೈಯಿಂದ ಒಂದು ಚಿಕ್ಕದಾಗಿ ಧನ ಆಕರ್ಷಣ ಪೋಟ್ಲಿಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಬಂದಿರೋ ಎಲ್ಲ ದುಡ್ಡಿನ ತೊಂದರೆ, ಸಮಸ್ಯೆ, ಆರೋಗ್ಯ ತೊಂದರೆ ಪ್ರತಿಯೊಂದು ಕೂಡ ದೂರ ಆಗಿ ನಿಮಗೆ ದುಡ್ಡಿನ ಆಕರ್ಷಣೆ ಕೂಡ ಆಗುತ್ತೆ. ತುಂಬ ಸುಲಭವಾಗಿ ಕೂಡ ಮಾಡ್ಬೋದು. ಕಿಚನ್ ಐಟಮ್ ಇಂದಾನೇ ಇದು ಮಾಡ್ಬೋದು. ತುಂಬ ಈಸಿ ಮೆಥಡ್ ನಾನು ಹೇಳ್ತೀನಿ, ನೀವು ಮಾಡಿ ನೋಡಿ. ಈ ಪೋಟ್ಲಿ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಲಕ್ಷ್ಮೀ ಹಬ್ಬದ ಮುಂಚೆನೇ ರೆಡಿ ಮಾಡಿ ಇಡಬಹುದು. ಈ ನಾನು ಹೇಳ್ತಿರುವ ಐಟಮ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ಕೆಂಪು ಕಲರ್ ಬಟ್ಟೆ ಬೇಕಾಗುತ್ತೆ. 5 ಇಂಚ್ ಅಥವಾ 7 ಇಂಚ್ ಅಥವಾ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ, ನಿಮ್ಮ ಅನುಕೂಲ ತಕ್ಕಂಗೆ ತಗೊಳ್ಳಿ. ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆ ಆದರೂ ಪರವಾಗಿಲ್ಲ, ಕಾಟನ್ ಆಗಿರ್ಬೋದು, ಸಿಲ್ಕ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ರೆಡಿಮೇಡ್ ಪೋಟ್ಲಿ ಮಾರ್ಕೆಟಲ್ಲಿ ಫ್ಯಾನ್ಸಿ ಇರುತ್ತೆ, ಅದರಲ್ಲಿ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಸಿಕ್ಕರೂ ಕೂಡ ಅದು ಕೂಡ ಉಪಯೋಗಿಸ್ಬೋದು. ಐಟಮ್ ಲೀಸ್ಟ್ ಹೇಳ್ತೀನಿ. ಇದೆಲ್ಲ ನೀವು ಹಬ್ಬಕ್ಕಿಂತ ಮುಂಚೆನೇ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಮೊದಲಿಗೆ ಪೋಟ್ಲಿ ಮಾಡೋದಕ್ಕೆ ಒಂದು ಕೆಂಪು ಬಟ್ಟೆ, ಒಂದು ಅರಿಶಿನ ಕೊಂಬು, ಕುಂಕುಮ 1 ಚಿಟಿಕೆ, ಲವಂಗ 6 ಬೇಕಾಗತ್ತೆ, ಏಲಕ್ಕಿ 1, ಕೊತ್ತಂಬರಿ ಕಾಳು 1 ಟೀ ಸ್ಪೂನ್ ಅಷ್ಟಿದ್ರೂ ಪರವಾಗಿಲ್ಲ, ಆದರೆ ಕೊತ್ತಂಬರಿ ಕಾಳು ತುಂಬ ಚೆನ್ನಾಗಿ ಇರಬೇಕು. ಹಾಗೆ ಕಾಯಿನ್ ಅಂದರೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, ಆ ಥರ ಯಾವುದಾದ್ರೂ 5 ಕಾಯಿನ್ ಬೇಕಾಗತ್ತೆ. ನಿಮ್ಮ ಹತ್ರ ಅನುಕೂಲ ಇದ್ದರೆ ಸಿಲ್ವರ್ ಕಾಯಿನ್ ಕೂಡ 5 ಹಾಕ್ಬೋದು. ಅದರ ಜೊತೆಯಲ್ಲಿ ಅಕ್ಕಿ 1 ಟೀ ಸ್ಪೂನ್ ಬೇಕಾಗತ್ತೆ. ಅದು ಕೂಡ ನುಚ್ಚಕ್ಕಿ ತೊಗೋಬಾರ್ದು, ಒಳ್ಳೆ ಅಕ್ಕಿನೇ ತೊಗೊಳ್ಳಿ. ಹಾಗೆ ಕೆಂಪು ಬಣ್ಣದ ರೋಸ್ ಪೆಟಲ್ಸ್ ಬೇಕಾಗತ್ತೆ ಸ್ವಲ್ಪ. ಕರೆನ್ಸಿ ನೋಟ್ ನೀವು 100 ರೂಪಾಯಿ, 200 ರೂಪಾಯಿ ಅಥವಾ 500 ರೂಪಾಯಿ ಯಾವುದಾದ್ರೂ ಒಂದು ನೋಟ್ ಇದ್ದರೆ ಸಾಕು. ಒಂದು ಬಿಳಿ ಪೇಪರ್ ಮತ್ತು ಕೆಂಪು ಪೆನ್ ಬೇಕಾಗತ್ತೆ. ಈ ರೆಡ್ ಪೆನ್ನಿಂದ ನೀವು ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಬಿಳಿ ಪೇಪರಲ್ಲಿ ಬರೆದಿರುವ ಈ ಮಂತ್ರ ಬರೆದಿರುವ ಪೇಪರನ್ನು ಫೋಲ್ಡ್ ಮಾಡಿ ಇಡಿ. ಇದೆಲ್ಲ ನೀವು ಹಬ್ಬಕ್ಕಿಂತ ಮುಂಚೆ ಒಂದು ಕೆಂಪು ಬಟ್ಟೆಯಲ್ಲಿ ಇದೆಲ್ಲ ಸಾಮಗ್ರಿ ಹಾಕಿ, ಹಾಗೆ ನಾವು ಬರೆದಿರುವ ಮಂತ್ರದ ಪೇಪರನ್ನು ಕೂಡ ಫೋಲ್ಡ್ ಮಾಡಿರೋ ಪೇಪರ್ ಕೂಡ ಅದರಾಗಿ ಇಟ್ಬಿಟ್ಟು ಒಂದು ಪೋಟ್ಲಿಯನ್ನು ರೆಡಿ ಮಾಡಿ, ಈ ಪೋಟ್ಲಿಗೆ ನೀವು ಸೆಂಟನ್ನು ಸ್ಪ್ರೇ ಮಾಡಿ, ಈ ಪೋಟ್ಲಿ ದೇವರ ಮನೆಯಲ್ಲಿಟ್ಟುಬಿಟ್ಟು ಅಗರಬತ್ತಿಯನ್ನು ಬೆಳಗಿ, ಹಾಗೆ ಅದನ್ನು ಪೂಜೆ ಮಾಡಿ ಕೈಯಲ್ಲಿ ಹಿಡಿದುಬಿಟ್ಟು ಈ ಮಂತ್ರವನ್ನು 108 ಸತಿ ಹೇಳಬೇಕು. ಅದು ನೀವು ಪೇಪರಲ್ಲಿ ಬರೆದಿರ್ತೀರಲ್ಲ, ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತೇಳಿ 108 ಸತಿ ಮಂತ್ರವನ್ನು ಹೇಳಿ, ಮತ್ತೆ ಅದಕ್ಕೆ ಅಗರಬತ್ತಿಯನ್ನು ಬೆಳಗಿ ಪೂಜೆ ಮಾಡಿ ದೇವರ ಕೋಣೆಯಲ್ಲಿ, ದೇವರ ಮನೆಯಲ್ಲಿ ಒಂದು ಜಾಗದಲ್ಲಿಡಿ. ದೀಪಾವಳಿ ಲಕ್ಷ್ಮಿ ಹಬ್ಬದ ದಿನ ನೀವು ಲಕ್ಷ್ಮಿ ಇಡ್ತೀರಲ್ಲ, ಪೂಜೆ ಮಾಡ್ತೀರಲ್ಲ, ಎಲ್ಲಿ ಇಟ್ಟು ಪೂಜೆ ಮಾಡ್ತೀರಾ ಅಲ್ಲಿ ಮತ್ತೆ ಈ ಪೋಟ್ಲಿ ತಗೊಂಡು ಆ ದೇವರ ಮುಂದೆ ಇಟ್ಬಿಟ್ಟು ಅಗರಬತ್ತಿಯನ್ನು ಬೆಳಗಿ, ಮತ್ತು ಈ ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ 108 ಸತಿ ಹೇಳಿಬಿಟ್ಟು ಪೂಜೆ ಮಾಡಿ, ನಂತರ ಪೂಜೆ ಎಲ್ಲ ಆದಮೇಲೆ ನಂತರ ಹಬ್ಬದ ದಿನವೇ ನೀವು ಈ ಪೋಟ್ಲಿಯನ್ನು ತೆಗೆದು ನಿಮ್ಮ ಲಾಕರಲ್ಲಿ, ಅಂದರೆ ನೀವು ಎಲ್ಲಿ ದುಡ್ಡು ಇಡ್ತೀರಾ, ಎಲ್ಲಿ ಹಣ ಇಡ್ತೀರೋ ಅಲ್ಲಿ ನೀವು ಈ ಪೋಟ್ಲಿಯನ್ನು ಇಡಬೇಕು. ಎನರ್ಜೈಸ್ ಆಗಿರುವ ಪೋಟ್ಲಿ ಅಂದರೆ ಹಣ ಆಕರ್ಷಣೆ ಆಗುವಂಥ ಪೋಟ್ಲಿಯನ್ನು ನೀವು ಈಗ ಲಾಕರಲ್ಲಿ ಇಟ್ಟಿರ್ತೀರ. ಈ 1 ವರ್ಷ ಹೀಗೆ ನೀವು ಲಾಕರಲ್ಲಿ ಇಡಬೇಕಾಗತ್ತೆ. ಇದರ ಮಧ್ಯೆ ನಿಮಗೆ ಒಂದು 6 ತಿಂಗಳಾದಮೇಲೆ ನಿಮಗೆ ಮತ್ತೆ ಎನರ್ಜೈಸ್ ಮಾಡಬೇಕು ಅನಿಸಿದರೆ ಓಪನ್ ಮಾಡೋದು ಬೇಡ, ಹಾಗೇ ಪೋಟ್ಲಿ ಕೈಯಲ್ಲಿ ಹಿಡಿದು ಅದಕ್ಕೆ ಅಗರಬತ್ತಿಯನ್ನು ಬೆಳಗ್ಬಿಟ್ಟು ಮತ್ತೆ ಈ ಮಂತ್ರವನ್ನು 108 ಸತಿ ಹೇಳಬೇಕು. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಅಂತ 108 ಸತಿ ಹೇಳಿಬಿಟ್ಟು ಮತ್ತೆ ನೀವು ಲಾಕರಲ್ಲಿ ಕಾಣದೇ ಇರೋ ಜಾಗದಲ್ಲಿ ಈ ಪೋಟ್ಲಿ ಇಡಿ. ಈ ಆಕರ್ಷಣ ಪೋಟ್ಲಿಯನ್ನು ನೀವು ಮಾಡಿ ಲಕ್ಷ್ಮೀ ಹಬ್ಬದ ದಿನ ನೀವು ಮಾಡಿ ಇಡೋದ್ರಿಂದ ನಿಮ್ಮ ಜೀವನದಲ್ಲಿ ಬಂದಿರೋ ಎಲ್ಲ ಬ್ಲಾಕೇಜು, ಹಣದ ತೊಂದರೆ, ಸಾಲದ ತೊಂದರೆ, ಹಾಗೆ ಆರೋಗ್ಯದ ತೊಂದರೆ ಪ್ರತಿಯೊಂದು ದೂರ ಆಗುತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಭಾಳಷ್ಟು ಬದಲಾವಣೆ ನೋಡ್ತೀರಾ, ಸುಖ ಸಮೃದ್ಧಿ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.